ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನ 2 ಬಾರಿ ಸೋಲಿಸಿದ ಮಾಜಿ ಶಾಸಕ ಹಾಲಿ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾದ ಜೆಕೆ ಕೃಷ್ಣಾರೆಡ್ಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ 30,000 ಮತಗಳ ಅಂತರದಲ್ಲಿ ಸೋತಿದ್ರು. ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಜೆಕೆ ಕೃಷ್ಣಾರೆಡ್ಡಿ ಅವರು ಜೆಡಿಎಸ್ ಬಲವರ್ಧನೆಗೆ ಮುಂದಾಗಿದ್ದಾರೆ. ಅದಕ್ಕಾಗಿ ತಾಲೂಕು ಜೆಡಿಎಸ್ ಘಟಕದಲ್ಲಿ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಯುವಕರಿಗೆ ಗಾಳವನ್ನ ಹಾಕಿದ್ದು, ಯುವ ಘಟಕದ ಅಧ್ಯಕ್ಷನನ್ನಾಗಿ ವೆಂಕಟಾಚಲಪತಿಯನ್ನ ಆಯ್ಕೆ ಮಾಡಿ ಆದೇಶ ಪತ್ರವನ್ನ ಕೊಟ್ಟಿದ್ದಾರೆ. ಅದೇ ಜೋಶ್ನಲ್ಲಿ ಚನ್ನಕೇಶವಪುರಕ್ಕೆ ಎಂಟ್ರಿ ಕೊಟ್ಟಿದ್ದ ವೆಂಕಟಾಚಲಪತಿಗೆ ಗ್ರ್ಯಾಂಡ್ ವೆಲ್ಕಮ್ ನೀಡಿದ್ದಾರೆ. ತಾಯಿ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದ ವೆಂಕಟಾಚಲಪತಿ ಜೆಕೆ ಕೃಷ್ಣಾರೆಡ್ಡಿ ಅವರನ್ನ ಶಾಸಕರಾಗಿ ಮಾಡಿಯೇ ತೀರುತ್ತೇನೆ ಅಂತ ಹೇಳಿ ಶಪಥ ಮಾಡಿದ್ದಾರೆ. ಮತ್ತೆ ಈಗ ನಮ್ಮ ತಾಯಿಯವರ ಆಶೀರ್ವಾದ ತಗೊಂಡಿದ್ದೀನಿ. ಮತ್ತು ಇಲ್ಲಿ ಸೇರಿರ್ತಕ್ಕಂಥ ನನ್ನ ಹಿರಿಯ ರಾಜಕೀಯ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಸದಸ್ಯರು ಹಾಗೂ ಮತ್ತು ಯುವ ಜನಾಂಗದ ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನನ್ನ ಯುವ ಮಿತ್ರರಿಗೆ ವಂದಿಸ್ತಾ, ಈ ಒಂದು ಜನತಾ JDS ಪಕ್ಷ ಇಡೀ ಕರ್ನಾಟಕದಲ್ಲಿ 25 ವರ್ಷ ಆಚರಣೆ ಮಾಡ್ತಾಯಿದೆ. ಈ ಸಂದರ್ಭದಲ್ಲಿ ದೇವೇಗೌಡ ಅಪ್ಪಾಜಿಗೂ, ಕುಮಾರಣ್ಣನಿಗೂ, ನಿಖಿಲ್ ಕುಮಾರಸ್ವಾಮೀಜಿಯವ್ರಿಗೂ ಮತ್ತು ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಜೆಕೆ ಕೃಷ್ಣಾರೆಡ್ಡಿ ಅವರ ಆಶೀರ್ವಾದದೊಂದಿಗೆ ಇವತ್ತು ಯುವ ಘಟಕದ ಚಿಂತಾಮಣಿ ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ನೇಮಿಸಿದ್ದಾರೆ. ಅವರಿಗೆ ನಾನು ಸದಾ ನನ್ನ ಜೀವನ ಪೂರ್ತಿ ಋಣಿಯಾಗಿರೋದಕ್ಕೆ ಬಯಸ್ತೀನಿ. ಈಗ ಇತ್ತೀಚಿನ 2.5 ವರ್ಷಗಳಿಂದ ನಡೆದಿರ್ತಕ್ಕಂಥ ಚುನಾವಣೆ ಗಮನಿಸಿದಾಗ JDSಗೆ ಹಿನ್ನಡೆ ಆಗಿದೆ. ಅದು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಸಂಘಟನೆಯಲ್ಲಿ ಬಹಳ ಹಿಂದೆ ಇದ್ದೀವಿ. ಈ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷ ಬಂದಿದೆ. ಆದರೆ ಈಗ ನಮ್ಮ ಮುಂದಿರ್ತಕ್ಕಂಥ ಸವಾಲು, ನಮ್ಮನ್ನು ಗುರುತಿಸಿ ಯುವ ಘಟಕದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ನಾವು ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಮಾಡಿ ಗ್ರಾಮದಲ್ಲಿ ಒಂದು 10 ಜನ ಯುವಕರನ್ನ ನಾವು ಪದಾಧಿಕಾರಿಗಳನ್ನು ಮಾಡಿ ಪಂಚಾಯಿತಿ ಮಟ್ಟದಲ್ಲಿ ಒಂದು ಗ್ರಾಮಕ್ಕೆ 10 ಜನ ಅಂದರೆ 11 ಇರ್ತದೆ. ಪಂಚಾಯತಿಗೆ 100 ಜನ ಮಿನಿಮಮ್ ಯುವಕರನ್ನ ನಾವು ಸಂಘಟನೆ ಮಾಡಿ ಒಂದು ಪಂಚಾಯಿತಿ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನಾವು ಪಂಚಾಯಿತಿಯಿಂದ ಹಿಡಿದು ಹಳ್ಳಿಯಿಂದ ತಾಲೂಕುವರೆಗೂ ನಾವು ಸಂಘಟನೆ ಮಾಡಿ ಒಂದು ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡ್ತೀನಿ. ಪ್ರತಿ ಹಳ್ಳಿಗೂ ಹೋಗ್ತೀನಿ, ಪ್ರತಿ ಪಂಚಾಯತಿಗೂ ಹೋಗ್ತೀನಿ. ಪ್ರತಿ ಹಳ್ಳಿಯಿಂದ 10 ಜನನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಮುಂದಿನ 2.5 ವರ್ಷಕ್ಕೆ ಬರ್ತಕ್ಕಂಥ ಚುನಾವಣೆಯನ್ನು ಎದುರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಸರ್ಕಾರ ಇಲ್ಲಿ ಜೆಕೆ ಕೃಷ್ಣಾರೆಡ್ಡಿ ಗೆಲ್ಲಬೇಕು, ರಾಜ್ಯದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು, JDS ಪಕ್ಷ ಅಧಿಕಾರಕ್ಕೆ ಬರೋಂಥ ಎಲ್ಲ ಸೂಚನೆಗಳಿದೆ. ಈಗ ಶಾಸಕರು ಹೇಳಿದಾಗೆ, ನಮ್ಮ ಮಾಜಿ ಶಾಸಕರು ಹೇಳಿದಾಗೆ ನಾವು NDAನಲ್ಲಿದ್ದೀವಿ, BJP ಮತ್ತು JDS ಅಲಯನ್ಸಲ್ಲಿದ್ದೀವಿ. ಎರಡೂ ಕೂಡ ಪಕ್ಷಗಳು ಒಂದು ಕೈಯಲ್ಲಿ ಚಪ್ಪಾಳೆ ಆಗೋದಿಲ್ಲ, 2 ಕೈಯಲ್ಲೂ ಹೊಡೆದ್ರೆ ಚಪ್ಪಾಳೆ ಆಗುತ್ತೆ ಅನ್ನೋದೊಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾ, ನಾವು ಯುವಕರನ್ನ ಯಥೇಚ್ಛವಾಗಿ ಯುವಕರನ್ನ ರಾಜಕೀಯಕ್ಕೆ ತರಬೇಕು. ಬಹಳಷ್ಟು ಆಸೆಗಳಿರ್ತದೆ ಯುವಕರಲ್ಲಿ. ನನ್ನನ್ನು MLA ಬಂದರೆ ಊರಲ್ಲಿ ಗುರುತಿಸ್ಬೇಕು. ಉದಾಹರಣೆಗೆ ನಾನೇ ಸುಮಾರು 15 ವರ್ಷಗಳಿಂದ ಯಾರೋ ಶಾಸಕರು ಬಂದುಬಿಟ್ರೆ ಹಳ್ಳಿನಲ್ಲೇ ಒಂದು 2-3 ಜನ ಹೆಸರು ಹೇಳೋರು. ಅವಾಗ ನಾವು ಅನ್ಕೊತಾ ಇದ್ವಿ, ಯುವಕರು ಏನಪ್ಪ ನಮ್ಮನ್ನ ಗುರ್ಸೋದೇ ಇಲ್ಲ ಶಾಸಕರು, ನಮ್ಮ ಹೆಸರೇ ಅವ್ರಿಗೆ ಗೊತ್ತಿಲ್ಲ ಅಂತ. ನಾವು ಹೆಸರು ಗುರ್ಸ್ಕೊಳ್ಳೋದಕ್ಕೆ ಸುಮಾರು 5-10 ವರ್ಷ ಆಗ್ತಾಯಿತ್ತು. ಈಗ ನಮ್ಮ ಶಾಸಕರು ಭಾಳ ಹುಷಾರಿದ್ದಾರೆ, ಭಾಳ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಒಂದು ಗ್ರಾಮಕ್ಕೆ ಬಂದರೆ 10 ಜನ ಯುವಕರನ್ನ ಗುರ್ಸೋಂಥದ್ದು ಮಾಡ್ತೀನಿ. ಆ ಯುವಕರಲ್ಲಿರ್ತಕ್ಕಂಥ ಆಸೆಯನ್ನು, ರಾಜಕೀಯ ಆಸೆಯನ್ನು ಚಿಗುರೋ ರೀತಿಯಲ್ಲಿ ನಾನು ಪ್ರಾಮಾಣಿಕವನ್ನು ಪ್ರಯತ್ನ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ತೀನಿ, ರಾಜ್ಯವನ್ನು ಕಟ್ತೀವಿ. ಮತ್ತು JDS ಪಕ್ಷ ಇವಾಗ ಉತ್ತರ ಭಾರತದಲ್ಲಿ JDU ಇದೆ, ಈ ದಕ್ಷಿಣ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ JDS ಪಕ್ಷಕ್ಕೆ ಅಧಿಕಾರ ಕೊಡ್ತಾರೆ ಜನ. ಆ ವಿಶ್ವಾಸ ನಮ್ಮಲ್ಲಿದೆ. ಆ ಥರ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ಜೆಕೆ ಕೃಷ್ಣಾರೆಡ್ಡಿ ಗೆಲ್ಲಬೇಕು, ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಡೀ ತಾಲೂಕೆಲ್ಲ ಓಡಾಡಿ ನಾವು ಸಂಘಟನೆ ಮಾಡ್ತೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.